ಹಲೋ ಫ್ರೆಂಡ್ಸ್, ನಾನು ಈ ದಿನ ಹಲಸಿನಕಾಯಿ ಬೀಜದ ಪಲ್ಯ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗಲ್ಲ. ಇದು ವಾಯು ಅಂತ, ಇದೆಂಥ ವಾಯು ಅಲ್ಲ ಫ್ರೆಂಡ್ಸ್. ಇದಕ್ಕೆ ಮದ್ದೇನೆಂದರೆ ಶುಂಠಿನ ಹಾಕಿ ಒಗ್ಗರಣೆ ಮಾಡಿದರೆ ಅದೇ ಮದ್ದು, ಮತ್ತು ಅದು ಗ್ಯಾಸ್ ಆಗೋದಿಲ್ಲ, ಹೊಟ್ಟೆಗೆ ಒಳ್ಳೆಯದೇ. ಇದನ್ನು ನಾನು ಈ ಹಲಸಿನ ಬೀಜನ ನೋಡಿ ಈ ಥರ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಹಲಸಿನ ಬೀಜಗಳನ್ನು ಚೆನ್ನಾಗಿ ತೊಳೆದು ಇಲ್ಲಿ ಕುಕ್ಕರ್ ಒಳಗೆ ಹಾಕ್ತಾಯಿದ್ದೀನಿ. ಕುಕ್ಕರ್ ಇಟ್ಟಿದ್ದೀನಿ, ಸ್ಟವ್ ಮೇಲೆ ಬೇಯಲಿಕ್ಕೆ ಇಡ್ತೀನಿ. ನೋಡಿ, ಸ್ವಲ್ಪ ಉಪ್ಪು ಹಾಕ್ತೀನಿ. ಅದಕ್ಕೆ ಬೇಯಿಸುವಾಗಲೂ ಉಪ್ಪು ಹಾಕಬೇಕು ಅದಕ್ಕೆ. ಆಮೇಲೆ ಉಪ್ಪು ಹಾಕಿದ್ರೆ ಅದು ಸಪ್ಪೆ ಸಪ್ಪೆ ಆಯ್ತದೆ. ಇವಾಗ ಅದನ್ನು ಮುಚ್ಚುತ್ತಾ ಇದ್ದೀನಿ. ನೋಡಿ, ಒಂದು ವಿಸಿಲ್ ಬರ್ಸ್ತೆ. ಈಗ ಬೆಂದಿದೆ ನೋಡಿ, ಸೂಪರಾಗಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಅದನ್ನು ನಾನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೇಕು. ನೋಡಿ, ನಾನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕೈಯಲ್ಲಿ ಕಲಿಸ್ಬಿಟ್ರೂ ಆಗುತ್ತೆ, ಆದ್ರೆ ಕಟ್ ಮಾಡಿದ್ರೆ ತಗೊಂಡು ತಿನ್ನೋಕ್ಕೆ ಪೀಸು ಚೆನ್ನಾಗಿ ಸಿಗುತ್ತೆ. ನಿಮ್ಗೆ ಇಷ್ಟ ಆದರೆ ಹಾಗೆ ಹಾಕ್ಕೊಳ್ಳಿ, ಆದರೆ ದಪ್ಪ ದಪ್ಪ ಇರುತ್ತಲ್ಲ, ಅದಕ್ಕೋಸ್ಕರ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊ. ನೀವು ಇನ್ನೂ ಸಣ್ಣ ಸಣ್ಣದಾಗಿ ಬೇಕಾದ್ರೆ ಇದು ಮಾಡ್ಕೊಳ್ಳಿ. ನಾನು ಅಷ್ಟು ನೋಡಿಲಿ, ಹಿಂಗಂದರೆ ಹಿಂಗೆ ಇದಾಗ್ಬಿಡುತ್ತೆ. ಆ ಥರ ಬೇಯಿಸ್ಕೊಂಡು ಹಚ್ಕೊಂಡಿದ್ದೀನಿ. ಇನ್ನೂ ಸಣ್ಣ ಅದು ಹಿಂಗೆ ಒಗ್ಗರಣೆ ಮಾಡುವಾಗ ಇನ್ನೂ ಪೀಸ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ದಪ್ಪನೇ ಇಟ್ಕೊಂಡಿದ್ದೀನಿ. ನಿಮ್ಗೆ ಸಣ್ಣ ಬೇಕಂದರೆ ಇನ್ನೂ ಸಣ್ಣ ಕಟ್ ಮಾಡ್ಕೊಳ್ಳಿ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ, ಮಾಡಿಕೊಡಿ. ಇದು ವಾಯು ಅಲ್ಲ. ನಂತರ ಇದಕ್ಕೆ ಏನೇನು ಬೇಕು ಅಂದರೆ, ಈ ಬೀಜನ ಬೇಯಿಸ್ಕೊಂಡು ಉಪ್ಪು ಹಾಕಿ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಹಸಿರು ಮೆಣಸಿನ್ಕಾಯಿ, ತೆಂಗಿನ ತುರಿ ಮತ್ತು ಜೀರಿಗೆ, ಶುಂಠಿ ಪೀಸು ಜಜ್ಜಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಹಚ್ಚಿ. ನಂತರ ಈರುಳ್ಳಿ, ಬೆಳ್ಳುಳ್ಳಿ, ಜಜ್ಕೊಂಡಿರೋ ಬೆಳ್ಳುಳ್ಳಿ, ಕರಿಬೇವು, ಇವಿಷ್ಟು ಇದ್ದರೆ ಸಾಕು. ಎಣ್ಣೆ, ಉಪ್ಪು, ಒಂದು ಸ್ವಲ್ಪ ನಿಮ್ಗೆ ಬೇಕಿದ್ದಲ್ಲಿ ಖಾರದ ಪುಡಿ ಮಿಕ್ಸ್ ಮಾಡಿ. ನಾನು ಮಿಕ್ಸ್ ಮಾಡಲ್ಲ, ಹಸಿರು ಮೆಣಸಿನ್ಕಾಯಿನೇ ಹಾಕ್ತೀನಲ್ಲ, ಅದಕ್ಕೋಸ್ಕರ ಮಿಕ್ಸ್ ಮಾಡಲ್ಲ. ಇದಿಷ್ಟನ್ನು ಹಾಕಿ ಮಾಡ್ತೀನಿ. ನೋಡಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಾನು ಸ್ಟವ್ ಹಚ್ಚಿದ್ದೀನಿ, 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕಿದ್ದೀನಿ, ಪಟಪಟ ಅಂತಿದೆ. ಜೀರಿಗೆ ಹಾಕ್ತಾಯಿದ್ದೀನಿ. ಶುಂಠಿ ಹಾಕ್ತಾಯಿದ್ದೀನಿ, ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಕರಿಬೇವು, ಮೆಣಸಿನ್ಕಾಯಿನ ಬೀಜ ಹಾಕ್ತಾಯಿದ್ದೀನಿ. ಇದು ರೆಡಿ ಆಯಿತು. ನಾನು ಹಿಂಗೂ ಹಾಕ್ಬೋದು, ನಾನು ಹಾಕ್ತಾಯಿಲ್ಲ. ಬೆಳ್ಳುಳ್ಳಿ ಹಾಕಿದ್ದೀನಿಲ್ಲ, ಅದಕ್ಕೋಸ್ಕರ ಹಿಂಗೆ ಹಾಕ್ತಾಯಿಲ್ಲ. ನಿಮ್ಗೆ ಬೇಕಾದರೆ ಹಾಕೋಬೋದು, ಅದನ್ನು ಸಹ ಹಿಂಗೂ ಹಾಕೋಬೋದು. ಕಾಯಿ ತುರಿ ಹಾಕ್ತಾಯಿದ್ದೀನಿ. ಇದು ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ಆಫ್ ಮಾಡ್ತಾಯಿದ್ದೀನಿ.
ಹಲೋ ಫ್ರೆಂಡ್ಸ್, ನಾನು ಈ ದಿನ ಹಲಸಿನಕಾಯಿ ಬೀಜದ ಪಲ್ಯ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.